ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಮುಂಭಾಗ ಸಂಭವಿಸಿದ ಬಾಂಬ್ ಬ್ಲಾಸ್ಟ್ ಬಗ್ಗೆ ಹಾಸನ ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡ ಚನ್ನರಾಯಪಟ್ಟಣದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಈ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಸಿಎನ್ ಬಾಲಕೃಷ್ಣ, ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವೇಣು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮಂಜೇಗೌಡ, ನಿರ್ದೇಶಕ ಎಂ ಶಂಕರ್, ಕೆಡಿಪಿ ಸದಸ್ಯರಾದ ಯೋಗೇಶ್ ಹಾಗೂ ಪ್ರಸಾದ್, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ದೆಹಲಿಯಲ್ಲಿ ನಿನ್ನೆ ಸಂಜೆ ನಡೆದಂತಹದ್ದು ಬಹಳ ದುರಾದೃಷ್ಟಕರವಾದಂತಹ ಘಟನೆ. 9 ಜನ ಮೃತಪಟ್ಟಿದ್ದಾರೆ. ಘಟನೆಗೆ ಮತ್ತು ನಿಧನರಾದವರಿಗೆ ಶೋಕ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಮತ್ತು ಇದು ತನಿಖೆಯಾಗಿ ಏನು ವಾಸ್ತವಾಂಶ ಅಂತ ಹೊರಗಡೆ ಬಂದು ಅದಕ್ಕೆ ಒಂದು ನ್ಯಾಯಸಮ್ಮತವಾಗಿ ಇದಕ್ಕೆ ಪರಿಹಾರ ಆಗಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ. ಆದಷ್ಟು ಪ್ರಯತ್ನ ಶೀಘ್ರವಾಗಿ ಆಗಿ ಅವರಿಗೆ ಸತ್ಯ ಹೊರಗೆ ಬರಲಿ ಅಂತ ನಾನು ಆಶಿಸ್ತೀನಿ. ನಾನು ನಿನ್ನೆಯಿಂದ ಟ್ರಾವೆಲಲ್ಲಿದ್ದೀನಿ. ನ್ಯೂಸ್ ಪೇಪರ್ ನೋಡೋಕ್ಕೂ ಟೈಮ್ ಇಲ್ಲ. ಶೀಘ್ರವಾಗಿ ಒಳ್ಳೆ ತನಿಖೆಯನ್ನು ಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದರ ಜೊತೆಗೆ ನ್ಯಾಯವನ್ನು ಸಹ ಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಆಗ್ರಹ ಮಾಡ್ತೇನೆ. ಏರ್ಪೋರ್ಟಲ್ಲಿ ಪ್ರಾರ್ಥನೆ ಮಾಡಿ ಕೊಟ್ಟಿಲ್ಲ ನೋಡಿ, ನಮಗೆ ಅಷ್ಟು ಪುರ್ಸೋತಿಲ್ಲ ಅದನ್ನೆಲ್ಲ ನೋಡೋದು ಇದೆ. ಅವುಗಳನ್ನು ಬಗೆಹರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆದರೂ ಮಾಡಬೇಕು. ಕೆಲವು ಸಮಸ್ಯೆಗಳು ಕಾನೂನಿಗೂ ಮೀರಿದಂಥದ್ದು ಜನಗಳದ್ದು ಇರ್ತದೆ. ಜನಕ್ಕೆ ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ಬಲವಾದ ನಂಬಿಕೆ ಇರಬಹುದು. ಆದರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಇರುವಂಥದ್ದು ಮಾಡಲಿಕ್ಕೆ ಸಾಧ್ಯ. ಅವುಗಳನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ಇಂತಹ ಜನಸ್ಪಂದನ ಮಾಡೋದರ ಮುಖಾಂತರ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜನಗಳದ್ದು ನೂರಾರು ಸಮಸ್ಯೆ ಇರ್ತದೆ. ಒಂದಲ್ಲ ಒಂದು ಇಲಾಖೆಯಲ್ಲಿ ಸಮಸ್ಯೆ ಇರ್ತದೆ. ಎಷ್ಟಾದರೆ ಅಷ್ಟು ಅದನ್ನು ಪರಿಹಾರ ಮಾಡುವಂಥ ರೀತಿಯಲ್ಲಿ ಇವತ್ತು ಮಾನ್ಯ ಶಾಸಕರು ಅಧ್ಯಕ್ಷತೆಯಲ್ಲಿ ಇವತ್ತು ಜಿಲ್ಲಾಡಳಿತ, ಸಂಪೂರ್ಣ ಇಡೀ ಜಿಲ್ಲಾಡಳಿತ ಇವತ್ತು ಇಲ್ಲೇ ಬಂದು ತಾಲೂಕು ಕೇಂದ್ರಕ್ಕೆ ಬಂದು ಅವರು MP ಅವರು ಸಮ್ಮುಖದಲ್ಲಿ ಮತ್ತು ನಮ್ಮ KDP ಮೆಂಬರು ಇದ್ದಾರೆ, ಎಲ್ಲರೂ ಸೇರಿ ಒಟ್ಟಾರೆ ಜನಗಳಿಗೆ ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ತೀವಿ. ಈ ಹಿಂದೆ ಮಾಡಿದ್ದು ಜನಸ್ಪಂದನದಲ್ಲಿ ಎಷ್ಟು ರಿಸಲ್ಟ್ ಯಾವ ರೀತಿ ಮಾಡ್ತೇವೆ? ಈಗ ಅದನ್ನು ಲಾಸ್ಟ್ ಟೈಮ್ KDP ಮೀಟಿಂಗ್ ಮಾಡಿ ಅದನ್ನೆಲ್ಲ ಲಿಸ್ಟ್ ಮಾಡಿ ಆಯಾ ಇಲಾಖೆಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಫಾಲೋಅಪ್ ಮೀಟಿಂಗನ್ನು ಸದ್ಯದಲ್ಲೇ ಅದಕ್ಕೆ ಮಾಡ್ತೇನೆ. ಬಟ್ ಫಾಲೋಅಪ್ ಮೆಕ್ಯಾನಿಸಮ್ ಇದೆ. ಇದು ಎಲ್ಲವನ್ನು ಕೂಡ ನಮ್ಮ ಹತ್ರ ಒಂದು ಸಾಫ್ಟ್ವೇರ್ ಇದೆ. ಇದನ್ನ ಟ್ರ್ಯಾಕಿಂಗ್ ಮಾಡೋದಕ್ಕೆ ಜನಸ್ಪಂದನಾಗೆ ಗ್ರೀವೆನ್ಸಸ್ಗೆ ಟ್ರ್ಯಾಕ್ ಮಾಡೋದಕ್ಕೆ ಸಾಫ್ಟ್ವೇರ್ ಕೂಡ ಇದೆ. ಸೊ ಜನ ಕೊಟ್ಟಂಥ ಪ್ರತಿಯೊಂದು ದೂರು, ಅರ್ಜಿ, ಮನವಿಯನ್ನು ಕೂಡ ಆ ಸಾಫ್ಟ್ವೇರಲ್ಲಿ ಎಂಟ್ರ್ ಮಾಡಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಒಯ್ಯೋವರೆಗೂ ಕೂಡ ಅದನ್ನು ಫಾಲೋಅಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ರಿಸಲ್ಟ್ ಕೊಡ್ತೇನೆ. ಇವಾಗ ನೆಕ್ಸ್ಟ್ ಟೈಮ್ ಹಾಸನ ಬಂದು